ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರಿ, ನಾವೆಲ್ಲರೂ ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ ಗೊತ್ತಾ. ಸುತ್ತಾಡಿದ್ದೆಲ್ಲ ಆಯ್ತಾ? ಏನ್ ತಿಂದ? ಎಲ್ಲೆಲ್ಲಿ ಹೋಗಿದ್ರಿ? ಅಯ್ಯೋ, ಅವಳು ಏನೇನ್ ಬೇಕು ಅಂತ ಕೇಳಿದ್ಲು ಅದನ್ನೆಲ್ಲಾನು ಕೊಟ್ಟಿದ್ದೀನಿ, ತಿನ್ಸಿದ್ದೀನಿ. ಬೇಕಾದ್ರೆ ನೀನೇ ಕೇಳು. ಈಗ ಬರ್ತಾ ಪಾನಿಪುರಿ ಬೇಕು ಅಂತ ಕೇಳಿದ್ಲು, ಅದನ್ನು ಕೊಡ್ಸಿದ್ದೀನಿ. ಅಲ್ಲ ಪುಟ್ಟ? ಯಾಕೋ ಕಂದ, ಯಾರೇನೇ ಮಾತಾಡಿದ್ರು ನೀನೇನು ಮಾತಾಡ್ತಾನೆ ಇಲ್ಲ. ಸುಸ್ತಾಗ್ತಿದ್ಯಾ ಬಂಗಾರಿ? ಪಾರು, ನನಗೆ ವಾಂತಿ ಬರೋ ತರ ಆಗ್ತಿದೆ. ವಾಂತಿನಾ? ಸರಿ ಬಾ. ಇದೇನಿದು, ಖಾಲಿ ಗಾಯ ಮಾಡ್ಕೊಂಡಿದ್ಯಾ? ಹೇಗಾಯ್ತು? ಅಯ್ಯೋ, ಪಾರ್ಕಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಎಲ್ಲ ತರ್ಚಿರ್ಬೇಕು. ಏನೂ ಆಗಿಲ್ಲಪ್ಪ. ಅಲ್ವಾ ಪುಟ್ಟ? ಅಲ್ರಿ ರತ್ನವೇಣಿಯವ್ರೆ, ಮಾತಿಗೂ ಅಲ್ವಾ ಪುಟ್ಟ ಅಂತ ಕೇಳ್ತಿದ್ದೀರಾ. ನಮ್ ಪುಟಾಣಿ ಅದಕ್ಕೆ ಏನು ಉತ್ತರ ಕೊಡ್ತಾ ಇಲ್ಲ. ನಮ್ ಪುಟಾಣಿನ ಸರಿಯಾಗಿ ನೋಡ್ಕೊಂಡಿದ್ದೀರಾ ತಾನೇ? ನೋಡ್ಕೊಳ್ದೆ ಏನು, ಚೆನ್ನಾಗೇ ನೋಡ್ಕೊಂಡಿದ್ದೀನಿ ಗೊತ್ತಾ. ಆಯಿಂಟ್ಮೆಂಟ್ ಹಚ್ತೀನಿ, ಸ್ವಲ್ಪ ಉರಿ ಆಗುತ್ತೆ, ಆದರೆ ಬೇಗ ಹುಷಾರಾಗುತ್ತೆ. ಓಕೆನಾ? ಪುಟಾಣಿ ಏನಕ್ಕೆ ವಾಂತಿ ಮಾಡ್ಕೊಂಡ್ಲು? ಅವಳಿಗೆ ಏನೇನು ಕೊಡ್ಸಿದ್ರಿ ತಿನ್ನೋದಿಕ್ಕೆ? ಅದು ಬರ್ತಾ ಲಾಸ್ಟಲ್ಲಿ ಪಾನಿಪುರಿ ಬೇಕು ಅಂತ ಕೇಳಿದ್ಲು, ನಾನು ಕೊಡಿಸ್ದೆ, ಅವಳು ತಿಂದ್ಲು. ಅಲ್ಲಿದ್ದವರೆಲ್ಲ ಈ ಚೋಟ್ ಹುಡುಗಿ ಇಷ್ಟು ಚೆನ್ನಾಗಿ ಪಾನಿಪುರಿ ತಿಂತಾ ಇದ್ದಾಳಲ್ಲ ಅಂತ ಆಶ್ಚರ್ಯಪಟ್ರು. ಬಹುಶಃ ಅದಕ್ಕೆ ದೃಷ್ಟಿ ಆಗಿರ್ಬೇಕು ಅನ್ಸತ್ತೆ. ನಮ್ಮ ಪುಟಾಣಿ ಬಿದ್ದು ಗಾಯ ಮಾಡ್ಕೊಳ್ಳೋರ್ಗು ಏನ್ ಮಾಡ್ತಾ ಇದ್ರಿ ನೀವು? ಸರಿಯಾಗಿ ನೋಡ್ಕೋಬೇಕು ತಾನೇ? ನೋಡ್ತಾನೆ ಇದ್ದೆ ಕಣಪ್ಪ, ಆದ್ರೆ ಯಾರು ನನ್ನ ಕರ್ದಂಗಾಯ್ತು ಅಂತ ಈಗ ತಿರ್ಗಿ ನೋಡೋಷ್ಟರಲ್ಲಿ ಏಟ್ ಮಾಡ್ಕೊಂಡ್ಬಿಟ್ಟಿದ್ಲು. ನಾನು ಪುಟಾಣಿ ಕೇಳ್ದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾ ಅಂತ, ಆದ್ರೆ ಪುಟಾಣಿನೇ ನನಗೆ ನೋವಾಗ್ತಿಲ್ಲ ಅಜ್ಜಿ ಬೇಡ ಅಂದ್ಲು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.